ಬಹಳ ವಿಭಿನ್ನ ಮತ್ತು ನೇರ ಮಾತುಗಾರಿಕೆಗೆ ಹೆಸರಾದಂಥ ಅರಸೀಕೆರೆಯ ಶಾಸಕರು ಶ್ರೀ ಕೆ.ಎಂ. ಶಿವಲಿಂಗೇಗೌಡರು ನಮ್ಮ ಜೊತೆಗಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಉಪಸಮರದಲ್ಲಿ ಅವರ ಪಾತ್ರ ಏನು, ಅವರ ಇಂಪ್ಯಾಕ್ಟ್ ಯಾವ ರೀತಿ ಜನರ ಮೇಲೆ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೆಂಗಿದ್ರಿ ಸರ್? ಆರಾಮಿದ್ದೀರಿ? ಚೆನ್ನಾಗಿ. ನೀವು ಅರಸೀಕೆರೆಯ ಅರಸ, ದಾವಣಗೆರೆಗೆ ಬಂದಿದ್ದೀರಿ. ನಿಮ್ಮ ಮಾತನ್ನ ಇಲ್ಲಿಯ ಜನ ಯಾವ ರೀತಿ ಸ್ವೀಕರಿಸಬೇಕು, ಯಾಕೆ ಸ್ವೀಕರಿಸಬೇಕು, ಯಾವ ವಿಚಾರವನ್ನ ಇಟ್ಕೊಂಡು ಇಲ್ಲಿ ಈ ಬಾರಿ ನೀವು ಚುನಾವಣೆ ಮಾಡ್ತಾ ಇದ್ದೀರಿ? ನಾವು ಪಕ್ಷದ ಆದೇಶದ ಮೇರೆಗೆ ಬಂದಿದ್ದೀವಿ. ಪಕ್ಷ ಆದೇಶ ಕೊಟ್ಟಿದೆ. ನಮಗೆ ಒಂದು 20 ಬೂತ್ಗಳ ಜವಾಬ್ದಾರಿ ಕೊಟ್ಟಿದೆ. 20 ಬೂತ್ಗಳನ್ನು ಅಲ್ಲಿ ಎಲ್ಲ ರೀತಿಯ ಕಾರ್ಯಕರ್ತರನ್ನು ಸಂಘಟಿಸಿ ಅಲ್ಲಿಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಪಕ್ಷದ ಕಾರ್ಯಕರ್ತರನ್ನ ಸೇರಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಭಾಳ ಚೆನ್ನಾಗಿ ಸಾಗಿದೆ. ಎಲ್ಲರ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಮೋಸ್ಟ್ಲಿ ನಮ್ಮ ಏನು ನಾವು ಸಂಘಟನೆ ಮಾಡ್ತಾ ಇದ್ದೀವಿ, ಇನ್ನೂ 2-3 ದಿವಸ ಇದೆ. ಇನ್ನೂ ಮನೆಗೆ ಭೇಟಿ ಕೊಡ್ತೀವಿ. ಕೊಟ್ಟು ಸಂಘಟನೆ ಮಾಡಿ ಪಕ್ಷಕ್ಕೆ ಏನಾದರೂ ಮಾಡಿ ಮೆಜಾರಿಟಿಯನ್ನು ತರಬೇಕು ಅಂತಕ್ಕಂಥ ಹೋರಾಟ ಮಾಡ್ತಾಯಿದ್ವಿ ಕ್ಯಾಂಡಿಡೇಟ್. ಸರ್, ಪ್ರತಿ ಬಾರಿ ಚುನಾವಣೆ ಅಂದಾಗ ಮತದಾರನಿಗೆ ಒಂದೇ ಕೆಲಸ, ಮತದಾನ ಮಾಡಬೇಕು. ಆದರೆ ಈ ಮತ ಪ್ರಚಾರ ಕೈಗೊಳ್ಳುವಂಥ ನಾಯಕರಿಗೆ ದೊಡ್ಡ ದೊಡ್ಡ ಸವಾಲುಗಳಿರುತ್ತವೆ. ಇಷ್ಟು ಬೂತ್ಗಳ ಜವಾಬ್ದಾರಿ ನೀವು ವಹಿಸ್ಕೊಂಡಿರ್ತೀರಲ್ಲ, ಕಾಮನ್ ಮ್ಯಾನ್ ಕ್ಯೂರಿಯಾಸಿಟಿಗೆ ನಾನು ಕೇಳ್ತಾ ಇದ್ದೀನಿ, ಆ ಕುತೂಹಲಕ್ಕೆ ಏನು ಜವಾಬ್ದಾರಿ ನಿಭಾಯಿಸ್ತೀರಿ, ಏನು ಮಾಡ್ತೀರಿ ಅನ್ನೋದನ್ನು ಹೇಳ್ಬೋದಾ? ಏನು ಜವಾಬ್ದಾರಿ ಇಲ್ಲ. ಕಾರ್ಯಕರ್ತರುಗಳನ್ನ ಕರ್ಕೊಳ್ಳೋದು, ಮನೆಗೆ ಹೋಗಿ ಭೇಟಿ ಕೊಡೋದು, ರ್ಯಾಲಿ ಮಾಡೋದು. ಆಮೇಲೆ ನಿನ್ನೆ ಸುರ್ಜೇವಾಲಾ ಅವರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಬಂದಿದ್ದರು. ಮತ್ತು ಕ್ಯಾಂಡಿಡೇಟು ರೋಡ್ ಶೋ ಮಾಡಿಸ್ತು. ರೋಡ್ ಶೋಗೆ ಬಂದಿದ್ದರು. ರೋಡ್ ಶೋ ಮಾಡ್ಕೊಂಡು ಹೋದರು. ಈ ರೀತಿ ಕಾರ್ಯಕ್ರಮಗಳನ್ನು ಹಾಕೊಳ್ಳೋದು. ಅದ್ರ ಜೊತೆಗೆ ಅಲ್ಲಿಯ ಸ್ಥಳೀಯ ನಾಯಕ ಮುಖಂಡರುಗಳ ಜೊತೆ ಅವರ ಸಂಪರ್ಕದಲ್ಲಿ ಬೂತ್ವಾರು ಏನು ಮಾಡಬೇಕು, ಇಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು, ಯಾವ ರೀತಿ ಇರಬೇಕು, ಅದೆಲ್ಲನೂ ಚಿಂತನೆ ಮಾಡಿ ಅವರು ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಅವ್ರ ಜೊತೆ ಸೋರಿ ಮೇಲ್ವಿಚಾರಣೆ ಮಾಡೋದಷ್ಟೇ. ದಾವಣಗೆರೆ ದಕ್ಷಿಣ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೆಸರಿದೆ. ದಾವಣಗೆರೆಯ ಅಜ್ಜ ಅಂತ ಖ್ಯಾತಿ ಪಡೆದಂಥ ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರ ಇದು ಅಂತ ಸಾಬೀತಾಗಿದೆ. ಆದರೂ ಇಷ್ಟೆಲ್ಲ ಇದ್ರೂ ಕೂಡ ಈ ಬಾರಿಯ ಚುನಾವಣೆ ಬಹಳ ಪೈಪೋಟಿಯಿಂದ ಕೂಡಿದೆ, ತಾರಕಕ್ಕೇರ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ ಅಂತ ಜನಸಾಮಾನ್ಯರ ಮಾತು. ನಿಮಗೆ ಯಾವ ಕಾರಣಕ್ಕೆ ಸವಾಲು ಅನ್ನಿಸ್ತಾ ಇದೆ, ಯಾವ ಕಾರಣಕ್ಕೆ ಈ ಬಾರಿಯ ಚುನಾವಣೆ ಕುತೂಹಲ ಅನ್ನಿಸ್ತಾ ಇದೆ? ಪ್ರಾಮಾಣಿಕವಾಗಿ ಹೇಳ್ತೀರಾ ಅನ್ನೋ ನಂಬಿಕೆ ನಮಗೆ. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಅವರು ಕ್ಯಾಂಡಿಡೇಟ್ನ ಬೇರೆ ಸಮಾಜದಿಂದ ಹಾಕಿದ್ದಾರೆ. ಅದರಿಂದ ಬೇರೆ ಸಮಾಜಗಳು ಸಂಘಟಿತರಾಗಬಹುದು ಅಂತ. ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಹೇಳಿದರೆ ಒಳ್ಳೆಯದು. ಇಲ್ಲ, ಬೇರೆ ಸಮಾಜಗಳಲ್ಲಿ ಕ್ಯಾಂಡಿಡೇಟ್ಗಳು ಅವನಿಗೆ ವೋಟ್, ಅವರಿಗೆ BJP ಕ್ಯಾಂಡಿಡೇಟ್ಗೆ ವೋಟ್ ಬರ್ಬೋದು. ನಮ್ಮ ಸಮಾಜದಲ್ಲಿ ನಮ್ಮನ್ನು ನೋಡ್ಕೊಂಡು ವೋಟ್ ಬರ್ಬೋದು BJP. ಹೀಗೆಲ್ಲ ಇರುತ್ತೆ. ಕ್ಯಾಲ್ಕುಲೇಷನ್ ಮೇಲೆ ಹಾಕಿದ್ದಾರೆ. ಬಟ್ ಅದು ಉಲ್ಟಾ ಆಗುತ್ತೆ. ಯಾಕಾಗತ್ತೆ? ಯಾವ ಆಧಾರದ ಮೇಲೆ ನೀವು ಹಂಗೆ ಹೇಳ್ತಾ ಇದ್ದೀರಿ? ಆಧಾರದ ಮೇಲೆ ಅಂದರೆ ಎಲ್ಲರೂ ಯಾವ್ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ. ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದೆ, 70,000ವರೆಗೂ ಇದೆ. ಅವ್ರದ್ದು ಏನೇ ಆದ್ರೂ ಕೊನೆ ಗಳಿಗೆನಲ್ಲಿ 80% 90% ವೋಟು ಕಾಂಗ್ರೆಸ್ ಪರವಾಗಿ ಬರುತ್ತೆ. ಇನ್ನು ಮಿಕ್ಕ ಸಮಾಜಗಳು ಅರ್ಧ ಆದ್ರೂ ಕಾಂಗ್ರೆಸ್ ಕ್ಯಾಂಡಿಡೇಟು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವಾಗಲೂ ಅಲ್ಪಸಂಖ್ಯಾತ ಮತಗಳು ಅಂತ ಹೇಳಿದ್ರೆ ಅದೆಲ್ಲ ನಮ್ಮ ಬುಟ್ಟಿಗೆ ಬೀಳ್ತಾವ್ರಿ ಅಂತ ಕಾಂಗ್ರೆಸ್ ನಾಯಕರು ಯಾವಾಗಲೂ ಇದ್ರು. ಆದರೆ ಈ ಬಾರಿ ಸ್ವಲ್ಪ ತಲೆ ಕೆಡಿಸ್ಕೊಂಡಂಗಿದೆ, ಏನಂತೀರಿ? ಏನಿಲ್ಲ, ತಲೆ ಅಂದರೆ ಅವರು ಡಿಮ್ಯಾಂಡ್ ಮಾಡಿದರು, ಸೀಟ್ ನಮಗೆ ಕೊಡಬೇಕು, ಶಿವಶಂಕರಪ್ಪನವರು ಇದಾದ್ಮೇಲೆ ನಮಗೆ ಅಂತ. ಸಾಂಪ್ರದಾಯಿಕವಾಗಿ ಅವರ ಮನೆಯಲ್ಲಿ ಸತ್ತಾಗ ಯಾರಾದ್ರೂ ಒಬ್ಬರು ಇದಾದರೆ ಅವ್ರ ಮನೆಗೆ ಕೊಡಬೇಕು ಅನ್ನೋ ಸಂಪ್ರದಾಯದ ಮೇಲೆ ಕೊಟ್ಟಿದ್ದಾರೆ. ಮುಂದೆ ಅಲ್ಪಸಂಖ್ಯಾತರಿಗೂ ಸ್ಥಾನಮಾನಗಳು ಸಿಗುತ್ತೆ, ಅವ್ರಿಗೂ ಕ್ಷೇತ್ರ ಆಗಬಹುದು. ಆದ್ದರಿಂದ ಆ ಆಸೆ ಭರವಸೆ ಮೇಲೆ ಅವರೆಲ್ಲ ಒಂದಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಿಮ್ಮ ಹಳೆಯ ಪಕ್ಷ JDS ಪಕ್ಷ ಭಾರತೀಯ ಜನತಾ ಪಕ್ಷದ ಜೊತೆಗೂಡಿ ಈಗ ಅಭ್ಯರ್ಥಿಯನ್ನು ಹಾಕಿರೋದು ದಾವಣಗೆರೆ ದಕ್ಷಿಣ ಈ ಉಪಸಮರದಲ್ಲಿ
ನಿಮ್ಗೆಷ್ಟು ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ? ಇಲ್ಲ, ಕಳೆದ ಸಾರಿ JDS ಒಂದು 5,000 ಓಟ್ನು ತಗೊಂಡಿಲ್ಲ. ಎಲ್ಲ ಬೂತ್ ನೋಡಿದೆವು ನಾವು, ಭಾಳ ಕಡಿಮೆ ತಗೊಂಡಿದ್ದಾರೆ. ಅದರಿಂದ ಇಲ್ಲೇನು JDS ಪ್ರಭಾವ ಈ ಚುನಾವಣೆ ಮೇಲೆ ಪ್ರಭಾವ ಬೀರಲ್ಲ ಅಂತ ಅನಿಸಿಕೆ ಇದೆ. JDS ಈ ಗ್ಯಾರಂಟಿ ಯೋಜನೆಗಳು ನಿಜಕ್ಕೂ ಈ ಬಾರಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ ಅಂತ ಅನಿಸಿದ್ಯಾ? 100ಕ್ಕೆ 100 ಭಾಗ ಮಾಡ್ತಾರೆ. ಇದು ಗೊತ್ತಿಲ್ಲ, ಮುಗ್ಧವಾಗಿರೋಂಥ ಮತದಾರರು 100ಕ್ಕೆ 100 ಭಾಗ. ಎಲ್ಲ ಮಹಿಳೆಯರು ಸವಲತ್ತು ಪಡೆದಿದ್ದಾರೆ, ಎಲ್ಲ ಗ್ಯಾರಂಟಿಗಳನ್ನು ಅನುಭವಿಸಿದ್ದಾರೆ. ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದೆ. ಅದರಿಂದ 100ಕ್ಕೆ 100 ಭಾಗ ಯಾವುದೇ ಕಾರಣದಿಂದ ಈ ಸಾರಿ ಗ್ಯಾರಂಟಿಯಿಂದಲೇ ನಮಗೆ ಭಾರಿ ಪ್ಲಸ್ ಆಗುತ್ತೆ. ಬೂತ್ ಹೊಡೆದಾಗ ಗೊತ್ತಾಗುತ್ತೆ. ನಿಮ್ಮ ಪಕ್ಷದ ಅಭ್ಯರ್ಥಿ ಸಮರ್ಥ ಅವರನ್ನ ಯಾಕೆ ಆಯ್ಕೆ ಮಾಡಬೇಕು ಮತದಾರರು? ಏನು ಹೇಳ್ತೀರಿ? ಒಂದು ಕಡೆ ಕಾಂಗ್ರೆಸ್ನ ಸಾಧನೆ, ಅಭಿವೃದ್ಧಿ, ಗ್ಯಾರಂಟಿ ಯೋಜನೆಗಳು ಅಂತ ನೀವು ಹೇಳ್ತಾ ಇದ್ದೀರಿ, ಅದನ್ನ ಇಟ್ಕೊಂಡು ಕೂಡ ಪ್ರಚಾರ ಮಾಡ್ತೀರಿ. ಆದರೆ ಸಮರ್ಥ ಒಬ್ಬ ಹೊಸ ಮುಖ, ಒಬ್ಬ ಯುವಕ. ಸಮರ್ಥನನ್ನು ಯಾಕೆ ಆಯ್ಕೆ ಮಾಡಬೇಕು ನೀವು ಕಂಡ ಹಾಗೆ? ಸಮರ್ಥನ ಯಾಕೆ ಆಯ್ಕೆ ಮಾಡಬೇಕು ಅಂದರೆ, ಶಾಮನೂರು ಕುಟುಂಬ ರಾಜಕೀಯದ ಕುಟುಂಬ, ರಾಜಕೀಯದಲ್ಲಿ ಭಾಳ ಮೇಲ್ಪಂಕ್ತಿಗೆ ಹೋಗಿರುವಂಥ ಕುಟುಂಬ. ಆ ಕುಟುಂಬ ಇವತ್ತು ಮೇಲೆ ಬರಬೇಕು ಅಂತಕ್ಕಂಥದ್ದು, ಮತ್ತು ಆ ಕುಟುಂಬದಲ್ಲೇ ಒಬ್ಬ ರಾಜಕಾರಣಿ ಹುಟ್ಟಬೇಕು ಅಂತೇಳಿ ಎಲ್ಲರ ಮನಸ್ಸಿದೆ. ಫಾರಿನ್ನಿಂದ ಹೋಗಿ ಬಂದಿದ್ದಾರೆ, ಬೇಕಾದಷ್ಟು ಸಂಪತ್ತಿದೆ ಅವರಿಗೆ. ರಾಜಕೀಯ ಜನಸೇವೆ ಮಾಡಬೇಕು ಅಂತಕ್ಕಂಥದ್ದು ಅಜ್ಜನ ಒಂದು ಮಾರ್ಗದರ್ಶನದಲ್ಲಿ ಹೋಗಬೇಕು ಅನ್ನೋ ಭಾವನೆ ಇದೆ. ಅದಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡಿ ಮತ್ತೊಬ್ಬ ಮುಖಂಡ ಈ ಕ್ಷೇತ್ರದಲ್ಲಿ ಬೆಳಿಬೇಕು, ಅವರ ವಂಶದಲ್ಲಿ ಬೆಳ್ಕೊಂಡು ಹೋಗಬೇಕು ಅನ್ನೋದು ಜನರ ಮನಸ್ಸಿದೆ. ಅವ್ರನ್ನ ಬೆಳೆಸ್ಕೊ ಬಂದಿರೋ ರೀತಿ ನೋಡಿದರೆ ಅದು ಮುಂದುವರಿಯುತ್ತಷ್ಟೆ. ನೀವು ಹೇಳಿದ್ರಿ ಅವರಲ್ಲಿ ಬಹಳ ಸಂಪತ್ತಿದೆ ಅಂತ ಹೇಳಿದ್ರಿ. ಅದನ್ನೇ ಎದುರಾಳಿ ಪಕ್ಷದವರು ಬಲಾಢ್ಯರು ವರ್ಸಸ್ ಬಡವರು ಅನ್ನೋ ಒಂದು ನೆರೇಷನ್ನ ಸೆಟ್ ಮಾಡಿದ್ದಾರೆ, ನೆರೇಟಿವ್ನ ಸೆಟ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ಎಷ್ಟರ ಮಟ್ಟಿಗೆ ಕಠಿಣ ಆಗ್ಬೋದು ಅಂತೀರಿ? ಏನಿಲ್ಲ, ಅವರು ಸಂಪತ್ತನ್ನು ಅಕ್ರಮವಾಗಿ ಸಂಪತ್ತು ಮಾಡಿಲ್ಲ, ಭಾಳ ಸರಳವಾಗಿ ಮತ್ತು ಜನೋಪಯೋಗಿ ಸಂಪತ್ತಿದೆ. ಇವತ್ತು ಎಲ್ಲ ಕಾಲೇಜುಗಳು ತೆರೆದಿದ್ದಾರೆ, ವಿದ್ಯಾದಾನ, ಆಸ್ಪತ್ರೆಗಳು, ಇವೆಲ್ಲವೂ ಜನ ಉಪಯೋಗ ಕೆಲಸಗಳು. ಮತ್ತು ಈ ಬೆಂಗಳೂರ ಈ ಇದನ್ನು ಏನು ದಾವಣಗೆರೆನ ಇಂಪ್ರೂವ್ ಮಾಡಿರೋದು ನೋಡಿದರೆ, ಈ ಒಂದು 50 ವರ್ಷದಿಂದ ಹೆಂಗಿದೆ ಬೆಂಗಳೂರು ಸಿಟಿ, ಹಿಂಗಿಲ್ಲ. ಆ ಮಟ್ಟಕ್ಕೆ ಇವತ್ತು ದಾವಣಗೆರೆನ ತಗೊಂಡೋಗಿದ್ದಾರೆ. ಅದರಿಂದ ಬಹುಶಃ ಜನ ಯಾರು ಕೆಲಸ ಮಾಡ್ತಾರೆ ಅದನ್ನು ನೋಡ್ತಾರೋ ಹೊರತು ಈ ಎಲೆಕ್ಷನ್ನಲ್ಲಿ ಬಡವ ಶ್ರೀಮಂತ ಅನ್ನೋದು ಬರೋದಿಲ್ಲ. ಯಾರಿಗೆ ಓಟ್ ಹಾಕಿದರೆ ಕೆಲಸ ಆಗುತ್ತೆ, ನಮ್ಮ ಸಾಧನೆಗಳಾಗುತ್ತೆ ಅಂತಕ್ಕಂಥ ಭಾವನೆ ಮೇಲೆ ಜನ ಓಟ್ ಹಾಕ್ತಾರೆ. ಶ್ರೀಮಂತಿಕೆಗೆ ಓಟ್ ಹಾಕೋದಿಲ್ಲ. ಅವರು ಶ್ರೀಮಂತಿಕೆಯಾಗಿ ಉಪಯೋಗಿಸಿಲ್ಲ, ಬಡವರ ಆಧಾರದಲ್ಲಿ ಶ್ರೀಮಂತಿಕೆ ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ಈ ಬಡವ ಶ್ರೀಮಂತ ಅನ್ನೋ ಪದ ಬರೋಲ್ಲ. ಇವರು ಸುಮ್ಮನೆ BJP ಅವರು ಅದನ್ನು ಕ್ರಿಯೇಟ್ ಮಾಡ್ತಾರೆ. ಸಾಮಾನ್ಯ ಮನುಷ್ಯನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ನೀವು ಕೊಡಿ ಅಂತ. ಸಾಮಾನ್ಯ ಮನುಷ್ಯನಿಗೆ ಟಿಕೆಟ್ ಕೊಟ್ಟಿರೋದು ದೊಡ್ಡದಲ್ಲ. ಅವರು ಇತಿಹಾಸದಲ್ಲಿದೆ, ಮೊದಲು ಒಬ್ರಿಗೆ ಕೊಟ್ಟಿದ್ದಾರೆ. ಪ್ರಶ್ನೆ ಅದಲ್ಲ. ಅದು ಈಗ BJP ಅವರು ಯಾಕೆ ನಾಟಕೀಯವಾಗಿ ಕೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ನಾಟಕ ನಡೆಯಲ್ಲ. ಸಮರ್ಥ ಅವರಿಗೆ ಓಟ್ ಕೊಡ್ತಾರೆ ಜನ. ಶಿವಲಿಂಗೇಗೌಡರು ಅಂದರೆ ಜನಸಾಮಾನ್ಯರ ನಾಯಕರು, ಜನರ ಕೈಗೆ ಈಸಿಯಾಗಿ ಸಿಗ್ತಾರೆ. ಅವ್ರೇನು ಮಾತಾಡಿದ್ರು ಕಾಮನ್ ಮ್ಯಾನ್ಗೆ ಹತ್ತಿರ ಆಗೋಂಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ನೀವು ಕಂಡ ಹಾಗೆ ಅರಸೀಕೆರೆ ಕ್ಷೇತ್ರಕ್ಕೂ ಈ ಕ್ಷೇತ್ರಕ್ಕೂ ಏನು ತುಂಬ ವ್ಯತ್ಯಾಸ ಇದೆ ಚುನಾವಣೆ ನಿಟ್ಟಿನಲ್ಲಿ ಕೇಳ್ತಾ ಇದ್ದೀನಿ. ಈ ಚುನಾವಣೆನೂ ಅಲ್ಲಿ ನಮ್ಮ ಅರಸೀಕೆರೆ ಕ್ಷೇತ್ರದಲ್ಲಿ ಹೆಂಗೆ ಸರ್ವ ಜನಾಂಗದವರು ನನಗೆ ಆಶೀರ್ವಾದ ಮಾಡಿಕೊಂಡು ನಮ್ಮನ್ನು 4 ಸಾರಿ ಗೆಲ್ಲಿಸಿದ್ದಾರೆ. ಅದೇ ವಾತಾವರಣ ಇಲ್ಲೂ ಇದೆ. ಕೆಲಸ ನೋಡ್ತಾರೆ, ಕೆಲಸ ಕಾರ್ಯಗಳನ್ನು ನೋಡಿ, ಅವರ ಭಾವನೆಗಳನ್ನು ನೋಡಿ ಮತ ಕೊಡೋವಂಥ ಅಭಿಪ್ರಾಯ ಎಲ್ಲರಲ್ಲೂ ಇದೆ. ನಾನು ಭಾಳ ತಿರುಗಿದ್ದೀನಿ, ಎಲ್ಲೂ ನೆಗೆಟಿವ್ ಆಗಿ ಇಲ್ಲ ಅವರಿಗೆ ಹಾಕೋದಿಲ್ಲ, ಅವ್ರ ಹಂಗೆ ಹಿಂಗೆ ಅನ್ನೋ ಪದಗಳು ಬಂದಿಲ್ಲ. ಇಲ್ಲ ಆ ಫ್ಯಾಮಿಲಿ ಕೊಡ್ತೀವಿ, ಬಿದ್ದರೆ ಎದ್ದರೆ ನಾವು ಅವರ ವಿದ್ಯಾಸಂಸ್ಥೆಗೆ ಹೋಗಿ ನಿಲ್ಲಬೇಕು, ಅವರ ಆಸ್ಪತ್ರೆಗೆ ಹೋಗಿ ನಿಲ್ಲಬೇಕು, ಅವ್ರ ಬಡವರ ಇದಕ್ಕೆ ಭಾಳ ಸಹಕರಿಸಿದ್ದಾರೆ, ಅವರ ಪರವಾಗಿ ನಾವು ಇದ್ದೀವಿ ಅಂತಕ್ಕಂಥ ಭಾವನೆ ಇದೆಯೇ ಹೊರತು
ನೆಗೆಟಿವ್ ಆಗಿ ಅವರಂಥವ್ರು ಇಂಥವ್ರು ಶ್ರೀಮಂತರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಇಲ್ಲ. ಅದರಿಂದ ಅದೇ ರೀತಿ ನಮ್ಮನ್ನು ಯಾವ ರೀತಿಯಲ್ಲಿ ಬೆಳೆಸಿದಾರೋ ಇಲ್ಲೂ ಅದೇ ರೀತಿ ಬೆಳೆಸ್ತಾರೆ, ಏನೂ ಅನುಮಾನ ಇಲ್ಲ. ಜಮೀರ್ ಅಹಮದ್ ಖಾನ್ ತುಂಬ ಪ್ರಚಲಿತದಲ್ಲಿರುವಂಥ ಒಂದು ಹೆಸರು ಈಗ. ಯಾಕೋ ಕೇರಳಕ್ಕೆ ಕೊಡುವಂಥ ಇಂಪಾರ್ಟೆನ್ಸ್ನ ದಾವಣಗೆರೆಗೆ ಅವ್ರು ಕೊಡಲಿಲ್ಲ ಅನ್ನೋ ಮಾತಿದೆ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಕಾಂಗ್ರೆಸ್ ತರಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾರೆ. ಅದರಲ್ಲಿ ಮುಸ್ಲಿಂ ಸಮಾಜನೂ ಅಲ್ಲಿ ಜಾಸ್ತಿ ಇದೆ. ಇವರು ಈ ಜಮೀರ್ ಅಹಮದ್ ಅವರು ಅಲ್ಲಿ ಪದೇ ಪದೇ ಹೋಗಿ ಒಂಥರ ಲೀಡರ್ಶಿಪ್ ಬೆಳೆಸ್ಕೊಂಡಿದ್ದಾರೆ ಅವರ ಭಾವನೆ. ಅದಕ್ಕೋಸ್ಕರ ಅವರನ್ನು ವೇಣುಗೋಪಾಲ್ ಅವರು ಇಟ್ಕೊಂಡಿದ್ದಾರೆ. ಇವತ್ತು ಬರ್ತಾ ಇದ್ದಾರೆ 4:15 ಗಂಟೆಗೆ 2 ಗಂಟೆಗೆ 1 ಗಂಟೆಗೆ ಬರ್ತಾರೆ. ಬಂದು ಪ್ರಚಾರ ಮಾಡಿ ಎಲ್ಲ ಜನರಿಗೆ ಯಾರು ಏನು ಹೇಳಬೇಕೋ ಎಲ್ಲನೂ ಮಾಡಿ ಅವರು ಸಹಕಾರ ಮಾಡ್ತಾರೆ. ಅದರಲ್ಲೇನು ಆಂತರಿಕ ಭಿನ್ನಮತ ಶಮನ ಆಗಿದೆ ಅಂತೀರಿ? ಆಯಿತು. ಇವತ್ತು ಅವ್ರ ಮನೆಗೆ ಹೋಗ್ತಾರೆ, ಮಲ್ಲಣ್ಣನ ಅವ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾರೆ, ಒಂದಾಗಿ ಜನಕ್ಕೆ ಸಂದೇಶ ಕೊಟ್ಟು ಹೋಗ್ತಾರೆ. ನೀವು ಶಾಸಕರಷ್ಟೇ ಅಲ್ಲ, ಸಿದ್ದರಾಮಯ್ಯನವ್ರಿಗೆ ಬಹಳ ಆತ್ಮೀಯರು ಅನ್ನೋ ಮಾತಿದೆ. ಈ ಚುನಾವಣೆ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ, ಅವರ ಸ್ಥಾನಕ್ಕೆ ಇದು ಎಷ್ಟರ ಮಟ್ಟಿಗೆ ಸಿಗ್ನಿಫಿಕೆನ್ಸ್, ಮಹತ್ವ ಪಡೆದುಕೊಳ್ಬೋದು ಅಂತೀರಿ? ಉಪಚುನಾವಣೆಗಳು ನಡೀತಾ ಇರ್ತಕ್ಕಂಥ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿತಕ್ಕಂಥದ್ದು ಸ್ವಾಭಾವಿಕ. ಸಿದ್ದರಾಮಯ್ಯನರ್ಥ ಯಾವ ಲೋಪದೋಷವೂ ಇಲ್ಲ. ಪ್ರಾಮಾಣಿಕವಾಗಿ ಸರಳವಾಗಿ ರಾಜ್ಯನ ನಡೆಸಿದ್ದಾರೆ. ಅವರ ಒಂದು ಸರಳತೆಗೆ, ಅವರು ಜನೋಪಯೋಗಿ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಜನ ಮನ್ನಣೆ ಕೊಡ್ತಾರೆ. ಅವ್ರ ನಾಯಕತ್ವಕ್ಕೆ ತಕ್ಕ ಸ್ಥಾನ ಸಿಗುತ್ತೆ. ಅವ್ರಿಗೆ ಅವ್ರ ಹೆಸರಿನಲ್ಲಿ ಇವತ್ತು ಎಲ್ಲ ಕ್ಯಾಂಡಿಡೇಟ್ಗಳು ಗೆಲ್ತಾರೆ. ಅಂದರೆ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ಈಗ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು, ನಾವು ನಿರ್ಧಾರ ಮಾಡುವಂಥದ್ದಲ್ಲ. ಅವರು ಹೇಳಿದ್ದಾರೆ, ಹೈಕಮಾಂಡ್ ಯಾವತ್ತು ಹೇಳುತ್ತೋ ನಾನು ಅವತ್ತು ಬಿಟ್ಕೊಡ್ತೀನಿ, ನಾನು ಹೋಗ್ತೀನಿ, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಯಾವತ್ತು ನಿರ್ಧಾರ ತೆಗೆದಿತ್ತೋ ಅದಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಓಕೆ, ಫೈನಲಿ ಈ ಕ್ಷೇತ್ರದ ಮತದಾರರಿಗೆ ನಿಮ್ಮ ಮಾತೇನು? ಈ ಕ್ಷೇತ್ರದ ಮತದಾರರಿಗೆ ನಾನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ಎಲ್ಲ ದಾವಣಗೆರೆ ಮತದಾರ ಬಂಧುಗಳಿಗೆ, ಇದು ಉಪಚುನಾವಣೆ. ಇನ್ನೂ 2 ವರ್ಷ ಇದು 2 ತಿಂಗಳು 3 ತಿಂಗಳು ಸರ್ಕಾರ ಇದೆ. ಭಾಳ ಕೆಲಸ ಕಾರ್ಯಗಳಾಗುತ್ತೆ. ಅವರಪ್ಪನೇ ಮಂತ್ರಿ ಆಗಿದ್ದಾರೆ, ಜಿಲ್ಲಾ ಮಂತ್ರಿ ಆಗಿದ್ದಾರೆ. ಇವರನ್ನು ಮಗನೂ ಕಳಿಸ್ಕೊಟ್ರೆ, ಇನ್ನೂ ಯುವಕ ಇದ್ದಾನೆ, ಓಡಾಡಿ ಕೆಲಸ ಮಾಡಿ ಇನ್ನೂ ದಾವಣಗೆರೆ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯುವಂಥ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಜನ ಅಭಿವೃದ್ಧಿ ತಗೊಂಡೋಗೋಕ್ಕೆ, ದಾವಣಗೆರೆನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಕ್ಕೆ ಅವ್ರಿಗೂ ಸಮರ್ಥವ್ರಿಗೂ ನಾನು ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಆಸೆ ಇರೋದ್ರಿಂದ ಅವನು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಶಿವಶಂಕರಪ್ಪನವ್ರಿಗೆ ಇದಿರಲಿಲ್ಲ, ಆರೋಗ್ಯ ಇರಲಿಲ್ಲ, ಸ್ವಲ್ಪ ಇದರಲ್ಲಿದ್ದರು. ಇವನಿನ್ನೂ ಯುವಕ ಇದ್ದಾನೆ, ಇನ್ನೂ 27 ವರ್ಷದ ಯುವಕ. ಇವನು ರಾಜಕೀಯಕ್ಕೆ ಬಂದುಬಿಟ್ಟಿದ್ದಾನೆ. ರಾಜಕೀಯಕ್ಕೆ ಬಂದ ಮೇಲೆ ಇವ್ರನ್ನ ಸಮರ್ಥವಾಗಿ ಬಳಸ್ಕೊಂಡು ಇವರು ಜನನ ಬೆಳೆಸ್ಕೋಬೇಕು, ಅವರೂ ಇವರನ್ನು ಬೆಳೆಸ್ಕೋಬೇಕು. ಇವರಿಬ್ಬರು ಒಂದಾದರೆ ಇನ್ನೂ ಒಂದು 30-40 ವರ್ಷ ಈ ಕ್ಷೇತ್ರದ ರಾಜಕಾರಣ, ಈ ದಾವಣಗೆರೆ ರಾಜಕಾರಣ ಉತ್ತಮ ಭವಿಷ್ಯವನ್ನು ಹೊಂದುತ್ತೆ. ಅದ್ರ ಜೊತೆಗೆ ದಾವಣಗೆರೆನೂ ಒಂದು ಉತ್ತಮ ಸ್ಥಿತಿಗೆ ತರುವಂಥ ಅವಕಾಶ ಇರುತ್ತೆ. ಅದರಿಂದ ಈ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳು ಉತ್ತಮವಾದಂಥ ರೀತಿಯಲ್ಲಿ ಈ ಸಾರಿ ಅವರಿಗೆ ಮೊದಲನೇ ಸಾರಿ ಒಬ್ಬ ಯುವಕ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಅವರನ್ನು ಕೈ ಬಿಡಬೇಡಿ, ಆರಿಸ್ಕೊಂಡು ಒಬ್ಬ ರಾಜಕೀಯದ ಕುಟುಂಬ ಅದು, ಒಬ್ಬ ಉತ್ತಮ ರಾಜಕಾರಣಿಯನ್ನು ಬೆಳೆಸಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಇನ್ನೊಂದು ಫೈನಲ್ ಕ್ವೆಶ್ಚನ್. ಶಿವಲಿಂಗೇಗೌಡರು ಜನಸಾಮಾನ್ಯರ ನಾಯಕ ಅಂತ ಪದೇ ಹೇಳ್ತಾ ಇದ್ದೀನಿ. ಅವರಿಗೆ ಜನರ ನಾಡಿ ಮಿಡಿತ ಚೆನ್ನಾಗಿ ಗೊತ್ತು, ಕಷ್ಟದಿಂದ ಬಂದಂಥವ್ರು. ಈ ಕುಟುಂಬ ರಾಜಕಾರಣವನ್ನು ಅವರು ಕೂಡ ದ್ವೇಷ ಮಾಡ್ತಾ ಇದ್ದಂಥವ್ರು. ಇಂಥ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಜನಸಾಮಾನ್ಯರ ಆ ಕುಟುಂಬ ರಾಜಕಾರಣದ ಆರೋಪಕ್ಕೆ ಪ್ರತಿಯಾಗಿ ನಿಮ್ಮ ಉತ್ತರ ಏನು? ಕುಟುಂಬ ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇದೆ.
BJPನಲ್ಲೂ ಇದೆ, JDSನಲ್ಲೂ ಇದೆ, ಎಲ್ಲ ಪಕ್ಷಗಳಲ್ಲೂ ಇದೆ. ಯಾವುದೇ ಪಕ್ಷದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ, ಕಾಂಗ್ರೆಸ್ನಲ್ಲೂ ಇದೆ. ಆದರೆ ಆ ಕುಟುಂಬ ರಾಜಕಾರಣದ ಜೊತೆಗೆ ಬೇರೆಯವರ ಜನಾಂಗನೂ ಬೇರೆಯವ್ರನ್ನೂ ಗುರುತಿಸಿ ವ್ಯವಸ್ಥಿತವಾಗಿ ತಗೊಂಡು ಹೋಗ್ಬೇಕು. ಅದು ಆವಾಗ ಕುಟುಂಬ ರಾಜಕಾರಣ ಅನ್ನತಕ್ಕಂಥ ಪದಕ್ಕೆ ಅರ್ಥ ಇರಲ್ಲ. ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಅಸ್. ಇದು ಅರಸೀಕೆರೆಯ ಶಾಸಕ KM ಶಿವಲಿಂಗೇಗೌಡರ ನೇರ ಮತ್ತು ಸರಳ ಉತ್ತರ. ಆದರೆ ಅಶ್ವವೇಗ ನ್ಯೂಸ್ನ ಕಳಕಳಿ ಮತ್ತು ಕಾಳಜಿ ಏನು ಅಂತ ಹೇಳಿದರೆ, ನೀವು ಯಾವುದೇ ಕ್ಷೇತ್ರದಲ್ಲಿ ಮತದಾನ ಮಾಡಿ, ಆದರೆ ಪ್ರಜ್ಞಾವಂತಿಕೆಯಿಂದ ಪ್ರಬುದ್ಧತೆಯಿಂದ ಮತದಾನ ಮಾಡಿ ಅನ್ನೋದಷ್ಟೇ ನಮ್ಮ ಆಶಯ. ವಿಡಿಯೋ ಜರ್ನಲಿಸ್ಟ್ ಶಿವಮೂರ್ತಿ ಜೊತೆ ರಾಘವ ಸೂರ್ಯ, ಅಶ್ವವೇಗ ನ್ಯೂಸ್, ದಾವಣಗೆರೆ ದಕ್ಷಿಣ.